ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬೆಳಗ್ಗೆ ಎದ್ಬಿಟ್ಟು ಬಂದು ನಮಗೆ ಮಸಾಲೆ ದೋಸೆ ಮಾಡ್ಕೊಡೋಣ ಅಂತ ಬಂದಿದ್ದೀನಿ. ನೋಡಿ ನಮ್ಮ ಆಲೂಗಡ್ಡೆ ಪಲ್ಯ ಮಾಡ್ತವ್ರೆ ಮಸಾಲೆ ದೋಸೆಗೆ. ಅಲ್ಲಿ ದೋಸೆ ಹಸಿಟ್ಟೈತೆ. ನಾನಿವಾಗ ನಮ್ಮಂಗೆ ಮಸಾಲೆ ದೋಸೆ ಮಾಡ್ಕೊಡ್ತೀನಿ ಅಲ್ವಾ ಅಮ್ಮ? ನೋಡಿ ಗೈಸ್, 2 ದೋಸೆ ಮಾಡಿದ್ದೀನಿ ನಮ್ಮಂಗೋಸ್ಕರ. ಹೆಂಗಿದೆ ನೋಡಿ ಗೈಸ್. ರಾಮೇಶ್ವರಂ ಕೆಫೆನೂ ಇಲ್ಲ, ಯಾವುದೇ ಆ ಕೆಫೆನೂ ಇಲ್ಲ ಗೈಸ್. ತಗೊಳ್ಳಿಮ್ಮ, ತಿನ್ಬಿಟ್ಟು ಟೇಸ್ಟ್ ಹೇಳಿಮ್ಮ. ಚೆನ್ನಾಗಿಲ್ವಾ? ಪಕ್ಕನಾ? ಮಾಡ್ಕೋಬೋದಾ? ನಮ್ಮ ಫ್ರೆಂಡಿಗೆ ಕರೆದಿದ್ದೆ, ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಬಾ ಅಂತ. ಬಂದವನೇ, ಅವನ್ನ ಹೋಗಿ ಕರ್ಕೊಂಡು ಬರೋಣ. ನಮ್ಮ ಫ್ರೆಂಡ್ನ ಕರ್ಕೊಬಂದೆ. ಇವನ ಹೆಸರು ರೋಹಿತ್ ಅಂತ. ಇವಾಗ ನಮ್ಮದು ಚಾಲೆಂಜ್ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ, ನಾವು ನಮ್ಮ ಫ್ರೆಂಡ್ಸ್ದು ಮನೇನ ಕಂಡುಹಿಡಿಬೇಕು. ನಾವೆಲ್ಲ ಹೆಸ್ರಿಗೆ ಮಾತ್ರ ಫ್ರೆಂಡ್ಸು, ಆದರೆ ಯಾರ ಮನೆಗೆ ಯಾರು ಹೋಗಿಲ್ಲ ಇದುವರೆಗೂ. ಸೊ ಅವ್ರ ಮನೇನ ಕಂಡುಹಿಡಿಯೋಕ್ಕಾಗುತ್ತಾ? ಅವ್ರ ಹತ್ರ ಕೇಳಂಗಿಲ್ಲ, ನಾವು ಹಂಗೆ ಕಂಡುಹಿಡಿಬೇಕು. ಅದಕ್ಕೆ ಇಲ್ಲಿ ಹೆಸರುಗಳು ಬರೀತಾ ಇದ್ದೀವಿ. ಒಂದು 5 ಜನದ ಹೆಸರು ಬರೀಣ ಸಾಕು. 5 ಜನದ ಹೆಸರು ಬರಿತೀವಿ, ಚೀಟಿ ಹಾಕ್ತೀವಿ, ಚೀಟಿ ಎತ್ತುತ್ತೀವಿ. ಯಾರ್ದು ಹೆಸರು ಬಂದಿರುತ್ತೋ ಅವ್ರ ಮನೇನ ನಾವು ಹುಡಿಕೊಂಡು ಹೋಗ್ತೀವಿ. ಅವ್ರನ್ನ ಕೇಳಲ್ಲ, ಬೇರೆಯವ್ರನ್ನೂ ಕೇಳಲ್ಲ, ಬಟ್ ಹುಡಿಕೊಂಡು ಹೋಗ್ತೀವಿ. ಅವರು ಒಂದು ಏರಿಯಾ ಇದ್ರೆ ಸಾಕು, ಅವ್ರ ಮನೇನ ಹುಡುಕ್ಬೇಕು. ಅದೇ ಚಾಲೆಂಜು. ಆಗುತ್ತೇನೋ? ಆಗುತ್ತೆ, ಪಕ್ಕ ಆಗುತ್ತೆ. ಟ್ರೈ ಮಾಡೋಣ ಗೈಸ್, ಆದಷ್ಟು ಟ್ರೈ ಮಾಡೋಣ. ಅವ್ರ ಮನೆ ನಂಗೆ ಗೊತ್ತಿಲ್ಲ, ಇಲ್ಲೂ ಹುಡುಕ್ತೀವಿ ಅಂತನೂ ಗೊತ್ತಿಲ್ಲ, ಹೆಂಗೆ ಹುಡುಕ್ತೀವಿ ಅಂತ ಗೊತ್ತಿಲ್ಲ. ನೋಡೋಣ. ಚಾಲೆಂಜ್ ಅಂತೂ ನಿಜ ಗೈಸ್, ಯಾರ ಮನೆ ಯಾರಿಗೂ ಗೊತ್ತಿಲ್ಲ ಗೈಸ್. ನಮ್ಮ ಕಾಲೇಜವ್ರೆಲ್ಲ ವೇಸ್ಟು. ಯಾರು ಮನೆ 6 ತಿಂಗಳಾಯ್ತು ಕಾಲೇಜ್. 6 ತಿಂಗಳು ಕಾಲೇಜಲ್ಲಿ ಒಂದೇ ಕಾಲೇಜಲ್ಲಿ ಓದಿದ್ದೀವಿ. ಒಬ್ಬರು ಮನೆ ಒಬ್ರು ಗೊತ್ತಿಲ್ಲ ಗೈಸ್. ನಾಗ ಗೈಸ್, ಕುಶಾಲ. ಇವ್ರ ಮನೆ ನಾಯಿಂಡಹಳ್ಳಿ ಅಂತ ಗೊತ್ತು ಗೈಸ್, ಆದರೆ ನಾಯಿಂಡಹಳ್ಳಿಲಿ ಎಲ್ಲಿ ಅಂತ ಗೊತ್ತಿಲ್ಲ. ಬರೀತಾ ಇರೋದು ಕುಶಾಲ್ ಅಂತ ಹೆಸರು. ಅವನ ಹೆಸರು ಬಂದ್ಬಿಟ್ಟು ಅವನ ಏರಿಯಾ ಇರೋದು ಚಳ್ಳಘಟ್ಟ. ಅವ್ನು ನನಗೆ ಒಂದು ಇಂಟ್ ಕೊಟ್ಟಿದ್ದ ಗೈಸ್ ಕಾಲೇಜಲ್ಲಿದ್ದಾಗ. ಚಳ್ಳಘಟ್ಟದಲ್ಲಿ ಕನ್ಸ್ಟ್ರಕ್ಷನ್ ನಡೀತೈತೆ, ಆ ಕನ್ಸ್ಟ್ರಕ್ಷನ್ ನಡೀತಾ ಇರೋ ಕಡೆನೇ ನಮ್ಮ ಮನೆ ಇರೋದು ಅಂತ ಹೇಳಿದ್ದ. ಅದೊಂದು ಇಂಟ್ ಇಟ್ಕೊಂಡು ನಾವು ಫಾಲೋ ಮಾಡೋಣ. ಇನ್ನೊಂದು ಗ್ರೂಪ್ ಓಪನ್ ಮಾಡು. ಅಕ್ಷತ್ ಅವ್ರ ಮನೆ ಇರೋದು ನಾಗರಬಾವಿ ಗೈಸ್. ಅದು ನನಗೆ ಗೊತ್ತು, ಬಟ್ ನಾಗರಬಾವಿಲಿ ಎಲ್ಲಿ ಅಂತ ನಂಗೆ ಗೊತ್ತಿಲ್ಲ ಗೈಸ್. ನೋಡಿ, ಲಾಸ್ಟ್ ಹೆಸರು ಬಂದ್ಬಿಟ್ಟು ತನ್ಮಯ್ ಅಂತ. ಇವನು ಡ್ಯಾಶ್, ಅವನು ಡ್ಯಾಶು, ತನ್ಮಯ್ ಡ್ಯಾಶು. ಓಕೆ ಗೈಸ್, ಇವಾಗ ಫೋಲ್ಡಿಂಗ್ ಸ್ಟಾರ್ಟ್ ಮಾಡೋಣ. ಇನ್ನೊಂದು ಚಾಲೆಂಜ್ ಏನಂದರೆ, ನಾವು ರೋಡಲ್ಲಿ ವ್ಲಾಗ್ ಮಾಡ್ಕೊಂಡು ಹೋಗ್ಬೇಕು ಇವತ್ತು ಅಲ್ವಾ? ಅವ್ರ ಮನೆ ಹುಡುಕ್ಬೇಕಂದ್ರೆ ರೋಡಲ್ಲಿ ಕ್ಯಾಮ್ರಾ ಹಿಡಿಲೇಬೇಕು ಗೈಸ್. ನೋಡಿ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ವರ್ಷ ಇಷ್ಟೊತ್ತಿನಲ್ಲಿ ರೋಡಲ್ಲಿ ಅಲ್ಲ, 1000 ಜನ ಮುಂದೆ ಆದರೂ ವ್ಲಾಗ್ ಮಾಡೋಂಗಾಯ್ತೀವಿ ಗೈಸ್. ಇವಾಗ ಕುಲುಕ್ತವನೇ ಚೀಟಿ. ಯಾರ್ದು ಬರುತ್ತೆ ನೋಡೋಣ. ಅಯ್ಯೋ, ಯಾರ್ದು ಬಂದಿದೆ ಗೈಸ್? ಸ್ನೇಕ್ ಗಾಡ್ ನಾಗ ಗೈಸ್. ಯಾವ ಹುತ್ತದಲ್ಲಿ ಇರ್ತಾನೆ ಹುಡುಕ್ಬೇಕು ಇವಾಗ. ನಾಗನ್ನ ಇವಾಗ ನಾವು ನಾಯಿಂಡಹಳ್ಳಿಲಿ ಹೋಗಿ ಹುತ್ತದಲ್ಲಿ ಹುಡುಕ್ಬೇಕು. ನಾಯಿಂಡಹಳ್ಳಿಲಿ ನಾಯಿ ಜಾಸ್ತಿ ಅಂತ ಕೌಸ್ಕೊಬಿಟ್ಟವ್ನೆ. ಇವಾಗ ಹೋಗಿ ನಾಯಿಂಡಹಳ್ಳಿಗೆ ಅವ್ರ ಮನೆ ಹುಡುಕ್ಬಿಟ್ಟು ಅವ್ರನ್ನ ಸೈಕ್ ಮಾಡೋಣ. ಬನ್ನಿ ಗೈಸ್. ಬರ್ತೀನಿ ಇವಾಗ. ಅದೇ ಚಾಲೆಂಜು ಗೈಸ್. ಅವ್ರ ಮನೆ ಹೆಂಗ್ ಹುಡುಕ್ತೀವಿ ಅನ್ನೋದೇ ಚಾಲೆಂಜ್ ಇವಾಗ. ನಿಮ್ಮ ಮನೆ ನಾಯಿಂಡಹಳ್ಳಿ ಅಂತ ಗೊತ್ತು. ನಾಯಿಂಡಹಳ್ಳಿನೇ ತಾನೇ ನಿಮ್ಮ ಮನೆ? ಅದೇನೇ ಚಾಲೆಂಜ್ ಕಣೋ. ನಿಮ್ಮ ಮನೆ ಹುಡುಕ್ಬೇಕು ನಾವು. ನೀನು ಹೇಳ್ಬೇಡ ನಿಮ್ಮ ಮನೆ ಎಲ್ಲಿ ಅಂತ. ಟೂಲ್ಸ್ ಎತ್ಕೊಂಡ್ ಬರ್ತಾ ಇದೀವಿ. ಟೂಲ್ಸ್ ರೆಡಿ ಆಗಿರೋ, ಬರ್ತೀವಿ. ನೋಡಿ ಗೈಸ್, ಲೈವ್ ಪ್ರೂಫ್. ಅವ್ರ ಮನೆ ನಿಜವಾಗ್ಲೂ ನಮ್ಗೆ ಗೊತ್ತಿಲ್ಲ. ಅವ್ರ ಮನೆ ಎಲ್ಲೈತೆ ಅಂತ ಇವಾಗ ಹೋಗಿ ಹುಡುಕಿ ನಿಮ್ಗೂ ಅವ್ರ ಮನೆ ತೋರಿಸ್ತೀವಿ. ಏನಂತೀಯ? ಪಕ್ಕ ಬನ್ನಿ ತೋರಿಸೋಣ. ನೋಡಿ, ಒಂದು ಹಾಕಿ ಬ್ಯಾಟ್ ಎತ್ಕೊಂಡಿದೀವಿ. ಟೂಲ್ಸ್ ಜೋಬಲ್ಲಿ ಕೊಡ್ತೀವಿ. ಜೋಬಾಗಿ ಚಿಕ್ಕದೈತೈತೆ, ಪರವಾಗಿಲ್ಲ. ಆದರೂ ಇವಾಗ ಗಾಡಿನ ಹೋಗ್ಬಿಟ್ಟು ನಮ್ಮ ಅಕ್ಕನ ಮನೆ ಹತ್ರ ನಿಲ್ಸೋಣ ಗೈಸ್. ನಮ್ಮ ಅಕ್ಕನ ಮನೆನ ನಾಯಿಂಡಹಳ್ಳಿನೇ. ಅಲ್ಲಿ ನಿಲ್ಸ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಹೋಗೋಣ. ನಡ್ಕೊಂಡೋಗಿ ಮನೆ ಹುಡ್ಕೋಣ. ಓಕೆ, ಹೇಳು ಡೈಲಾಗ್ ಹೊಡಿಯೋ. ಹೇಳಿದ್ರೆ ಹೋಗ್ಬಿಡ್ತೀಯಾ? ಇದೆಲ್ಲ ಬೇಕಾ ನಿಂಗೆ? ಹೋಗ್ಬಿಡ್ತೀಯಾ? ಇದೆಲ್ಲ ಬೇಕಾ ನಿನ್ಗೆ? ಗೈಸ್, ಇವಾಗ ನಾವು ತಗೊಂಡಿರೋ ಚಾಲೆಂಜ್ ಅಷ್ಟು ಈಸಿ ಇಲ್ಲ ಗೈಸ್. ಸುಮ್ಮನೆ ಪೆಟ್ರೋಲು
ಇಡೀ ಕರ್ನಾಟಕದಲ್ಲಿ ಅಲ್ಲ ನನ್ಗಂತ ಪ್ರಕಾರ ಯಾರು ಮಾಡೇ ಇಲ್ಲ ಅನ್ಸುತ್ತೆ ಅಲ್ವಾ? ಯಾವ ಭಾಷೆಲೂ ಮಾಡಿಲ್ಲ ಈ ಥರ ಕಂಟೆಂಟ್. ಮನೆ ಉಟ್ಕೊಂಡು ಹೋಗೋದೇ ಇರೋದು ಗೈಸ್ ಇವಾಗ ದೊಡ್ಡ ಕೆಲಸ. ಈ ಥರ ಕಂಟೆಂಟು ನಿಮ್ಗೆ ನೋಡೋಕ್ಕೆ ಸಿಗೋದು ಬ್ಲಾಗ್ ವಿತ್ ಬೆಂಕು ಅಷ್ಟೇ. ಅದನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಗೈಸ್, ಆ ಕಡೆ ಒಂದು ಸೈನ್ಯ ನಿಂತಿದೆ ರೆಡಿಯಾಗಿ, ಈ ಕಡೆ ಒಂದು ಸೈನ್ಯ ನಿಂತಿದೆ ರೆಡಿಯಾಗಿ. ಟೂಲ್ಸು ರೆಡಿ ಆಗೈತೆ, ಟೂಲ್ಸು ಹೋಗದೆ. ಈ ಯುದ್ಧ ಯಾರು ಗೆಲ್ತೀವಿ ನೋಡೋಣ ಗೈಸ್. ಓ ಶಂಕ ಊದಾಯ್ತು, ಇನ್ನು ಯುದ್ಧ ಪ್ರಾರಂಭ ಅಷ್ಟೇ. ರೆಡಿಯಾಗಿದ್ದೀವಿ, ಇನ್ನು ಯುದ್ಧ ಪ್ರಾರಂಭ. ಗೇಟ್ ತೆಗೀರಿ ಬೇಗ. ರಕ್ತ ಕಥ ಕಥ ಕುರಿತೈತೆ, ಕುದೀತೈತೆ. ಗೇಟ್ ಓಪನ್ ಆಯ್ತು. ಓ ಶಿಟ್, ಕುದುರೆ ಯಾಕೋ ಸ್ಟಾರ್ಟೇನೇ ಆಯ್ತಿಲ್ಲ. ಮೂವ್ ಮಾಡೋಕ್ಕೆ 1 ಲಕ್ಷ ತಗೊಂಬಿಟ್ಟ. ಸ್ಟಾರ್ಟ್ ಆಯ್ತು ಯುದ್ಧ. 9 ಹಳ್ಳಿಗೆ ಎಂಟ್ರಿ ಆಗಿದ್ದೀವಿ ಗಾಯ್ಸ್. ಹೇಳ ನೀನೆ ನೋಡಿ, ಇವಾಗ ಈ ಕಡೆ ಹೋದರೆ ವಿನಾಯಕ ಲೆವೆಟ್ಟು. ನಮ್ಮ ಅಕ್ಕನ ಮನೆ ಇರೋದು ಈ ಕಡೆ. ನಾಗೇಂದ್ರ ಸ್ವಾಮಿ ಅವ್ರ ಮನೆ ಈ ಕಡೆ ಬರುತ್ತೆ ಅಂತ ನನ್ನ 6th ಸೆನ್ಸು. ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗೋಣ. ನೋಡಿ ಇವಾಗ ನಮ್ಮ ಅಕ್ಕನ ಮನೆಯಲ್ಲಿ ಹೋಗ್ಲಿ. ನೋಡಿ ನಮ್ಮ ಗಾಡಿ ಇಲ್ಲಿ ಹಾಕಿದ್ದೀವಿ. ಇವಾಗ ಒಯ್ತೀವಿ. ಬ್ಯಾಟ್ ಅಷ್ಟು ಉದ್ದ ಇಲ್ಲ, ಬ್ಯಾಟಿಂಗ್ ಮಾಡ್ತೀಯ. ನಮ್ಮ ಮನೆ ಹುಡುಕ್ತೀವಿ. ಇದು ನಮ್ಮ ಮನೆ ಅಲ್ಲ, ನಮ್ಮ ಫ್ರೆಂಡ್ ಮನೆ. ನೋಡಿ ಇವಾಗ ನಡ್ಕೊಂಡು ಹೋಯ್ತಾ ಇದ್ದೀವಿ ನಾಗೇಂದ್ರ ಅವ್ರ ಮನೆಗೆ ಪಾದಯಾತ್ರೆ. ಹಾಯ್ ನಮಸ್ಕಾರ, ನಾನೇನು ಕಬ್ಜಾ ಕಾರಣ. ನಾವು ಮೆಟ್ರೋ ಲೆವೆಟ್ಟಿಂದ ವಿನಾಯಕ ಲೆವೆಟ್ಗೆ ನಡ್ಕೊಂಡು ಹೋಯ್ತಾ ಇದ್ದೀವಿ ಗಾಯ್ಸ್. 2 ಕಿಲೋಮೀಟ್ರ್ ಐತೆ ವಿನಾಯಕ ಲೆವೆಟ್ಟು. ನಾವು ಇವಾಗಿರೋದು ಮೆಟ್ರೋ ಲೆವೆಟ್ಟು, ಇವಾಗ ಹೋಯ್ತಾ ಇರೋದು ನಾವು ವಿನಾಯಕ ಲೆವೆಟ್ಟು. ಇವಾಗ ನೋಡಿದ್ದೀರಾ? ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಮಾಡೋಣ. ಅವ್ರ ಏರಿಯಾ 9 ಹಳ್ಳಿ, ಅವನು ಎಲ್ಲಿ ವಿನಾಯಕ ಲೆವೆಟಲ್ಲಿ ಇದ್ದ ಮೊದಲು. ಇವಾಗ ಮನೆ ಖಾಲಿ ಮಾಡಿದರೆ ಮನೆ ಅಕ್ಕಪಕ್ಕನೇ ಎಲ್ಲಾದ್ರೂ ಮನೆ ಮಾಡಿರ್ತಾರೆ, ಇಲ್ಲಾಂದರೆ ಅಕ್ಕಪಕ್ಕ ರೋಡಲ್ಲೇ ಎಲ್ಲ ಮನೆ ಮಾಡಿರ್ತಾರೆ. ಅವ್ರ ಮನೆ ಕಂಡುಹಿಡಿಬೇಕಂದ್ರೆ ನಮಗೇನಾದ್ರೂ ಒಂದು ಇಂಟು ಬೇಕು. ಆ ಇಂಟು ಏನು ಅಂತ ಹುಡುಕ್ಬೇಕು. ಏನು ಇಂಟಿರ್ಬೋದು? ಇದೆ ಇಂಟು. ಕಾಣಿಸ್ತಾ ಇಲ್ಲ ಗೈಸ್. ನೋಡಿ, ಇದೇ ಅವ್ರ ಮನೆ. ಗೂಗಲಲ್ಲಿ ಸರ್ಚ್ ಮಾಡಿದ್ದಕ್ಕೆ ಇದೇ ಮನೆ ಬಂದಿದೆ. ಇವಾಗ ಈ ಫೋಟೋ ಹಿಡ್ಕೊಂಡು ಅದನ್ನು ಹಿಡ್ಕೊಂಡು ಹೋಯ್ತು. ಚಾಲೆಂಜ್ ಏನೋ ತಗೊಬಿಟ್ಟಿದ್ದೀವಿ ಗೈಸ್. ಆದರೆ ಇವಾಗ ಎಲ್ಲ ಎಲ್ಲೆಲ್ಲಿಂದ ನೀರು ಬರ್ತೈತೆ. ಈಗ ನಡೆದು ಎಲ್ಲಿ ಮನೆ ಅಂತ ಗೊತ್ತಿಲ್ಲ. ಈ ಏರಿಯಾ ಒಂದು ಗಲ್ಲಿನೂ ಗೊತ್ತಿಲ್ಲ ನನಗೆ. ನಾನಿರೋದು ಲಗ್ಗೇರಿಯಲ್ಲಿ, ಇಲ್ಲಿ ಬಂದಿದ್ದೀನಿ ಇವಾಗ ಅವ್ರ ಮನೆ ಹುಡ್ಕಕ್ಕೆ. ನಾನಿರೋದು ಜ್ಞಾನ ಭಾರತಿ, ಅಲ್ಲಿಂದ ಬಂದಿದ್ದೀನಿ ಇಲ್ಲಿ ಹುಡ್ಕಕ್ಕೆ. ಚಾಲೆಂಜ್ ಈಸಿ ಇತ್ತು ಅಂತ ತೊಗೊಂಡೋ ಗೈಸ್. ಅಲ್ಲ, ಈಸಿ ಇರುತ್ತೆ ಅಂತ ತೊಗೊಂಡು, ಬಟ್ ವರ್ಲ್ಡ್ಸ್ ಟಫೆಸ್ಟ್ ಚಾಲೆಂಜ್ ಇದು. ಇದು ಮುಕ್ಳೆ ಹರಿತೈತೆ, ಎಲ್ಲನೂ ಹರಿತೈತೆ ನೆಕ್ಸ್ಟ್ ಗೈಸ್. ನನಗೆ ನಡ್ಕೊಂಡು ನೋಡಿ ಹೋಯ್ತಾ ರ್ಯಾಂಡಮ್ ಆಗಿ ನಮ್ಮ ಫಾಲೋವರ್ಸ್ ಸಿಕ್ಕವ್ರಿ. ಫಾಲೋ ಮಾಡ್ತಾಯಿದ್ದೀರಾ? ಹಾಂ. ಗೊತ್ತಿತ್ತಾ ನಾನು ಇದೇ ಏರಿಯಾ ಅಂತ? ಇಲ್ಲ, ಗೊತ್ತಿರಲಿಲ್ಲ ಅಷ್ಟೊಂದು. ನಾನು ಬೇರೆ ಏರಿಯಾ, ಇಲ್ಲಿ ಜಸ್ಟ್ ವೀಡಿಯೋ ಮಾಡೋಕ್ಕೆ ಬಂದಿದ್ದೆ. ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ನಾವಿವಾಗ ಒಬ್ಬನ ಹುಡುಕ್ತಾ ಇದ್ದೀವಿ. ಫೋಟೋ ತರಿಸು. ನೋಡಿದ್ದೀರಾ? ಇಲ್ಲ ನಿಮ್ಮ ಮನೆ ಹತ್ರ ಯಾರು ನೋಡಿಲ್ವ? ಯಾರು ಕಾಡಲ್ಲೆಲ್ಲ ನೋಡಿ. ಕಾಡಲ್ಲಪ್ಪ, ಇವ್ ಮಿಸ್ಸಿಂಗ್. ಇವಾಗ ಹುಡ್ಕೊಟ್ರೆ ಹುಡುಕ್ತಾ ಇದ್ದೀವಿ. ಸುಮ್ಮನೆ ರೋಡಲ್ಲಿ ಹಂಗೆ ಹೋಯ್ತಿದ್ವಿ ಗೈಸ್, ನೋಡ್ಬಿಟ್ಟು ಕಮ್ಮಿ ಬಂದರು. ಥ್ಯಾಂಕ್ ಯು ಬ್ರೋ. ಸರಿ, ಬಾಯ್ ಬ್ರೋ. ನೋಡಿ, ನನ್ನ ಫ್ಯಾನ್ಸ್ ಎಲ್ಲೆಲ್ಲೂ ಇದ್ದಾರೆ. ಹಾಂ, ಸುಮ್ಮನೆ ಜಸ್ಟ್ ಹಂಗೆ ನಡ್ಕೊಂಡು ಹೋಯ್ತಿದ್ದೆ, ಹಂಗೆ ಕಣ್ಣು ಹಿಡಿದ್ಬಿಟ್ಟು ಊಕೋ ಚಾಕ್ಲೇಟ್ಸ್ ಅಲ್ವಾ ಅಂತ ಮಾತಾಡ್ತಿದ್ವಿ. ನೋಡಿ, ನಾವು ಬ್ಯಾಟ್ ಹಿಡ್ಕೊಂಡು ಹೋಯ್ತಾ ಇರೋದಕ್ಕೆ ರೋಡಲ್ಲಿ ಇರೋರೆಲ್ಲ ನಮ್ಮನ್ನೇ ನೋಡ್ಕೋರಿ. ಅದು ಯಾವ ಬ್ಯಾಟ್ ನೋಡ್ರಿ. ಅಲ್ಲಿಂದ ಪ್ಲಾನ್ ಮಾಡವಾ? ಇವಾಗ ನಾವು ಹೆಂಗೆ ಹುಡುಕ್ಬೋದು ಅಂತ ಪ್ಲ್ಯಾನ್ ಮಾಡ್ತೀವಿ ಗೈಸ್. ಹೆಂಗೆ ಹುಡುಕ್ಬೋದು ಹೇಳ? ನೀವು ಫಸ್ಟ್ ಅವ್ರ ಹಳೆ ಮನೆ ಹತ್ರ ಹೋದರೆ ಓನರ್ನ ಹಿಡಿಯೋಣ. ಓನರು ಹೇಳ್ತಾರೆ ಎಲ್ಲಿ ಹೋಗಿರ್ತಾರೆ ಅಂತ ಹೇಳ್ಬೋದು. ಇಲ್ಲ ಸುತ್ತಮುತ್ತ ಫ್ರೆಂಡ್ಸ್ ಯಾರಾದ್ರು ಇದ್ರೆ ಕೇಳೋಣ. ಅದು ಬಿಟ್ಟರೆ ಅದರಲ್ಲಿ ಒಂದು ಸಮಸ್ಯೆ ಇದೆ ಗೈಸ್. ಆ ಬಿಲ್ಡಿಂಗಲ್ಲಿ ಬುಲ್ಡಾಗ್ ಇದೆ, ಅಮೇರಿಕನ್ ಬುಲ್ಲಿ. ಒಳಗಡೆ ಹೋದರೆ ಅಷ್ಟೇ ಬಾಯ್ ಅರ್ಧ kg ಗೈಸ್. ರ್ಯಾಂಡಮಲ್ಲಿ ನೀನು ಕುತ್ಕೊಂಡ್ಬಿಡ್ತೀನಿ. ಆಯ್ತಲ್ಲ ನನ್ನ ಕೈಲಿ? ಆಯ್ತಲ್ವಾ? ಬಿಸಿಲಿನ ನೆತ್ತಿ ಮೇಲೆ ಹೊಡಿತೈತೆ ತಿಕ್ಕಾರ್ದಂಗೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ.
ನಾನು ನಿನ್ನೆ ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ನಾನು ರಿಯಾಕ್ಷನ್ ಅವರು ರಿಯಾಕ್ಷನ್ ತೋರಿಸು ಏನಕ್ಕಂದ್ರೆ ನೀವು ನಿಂಗೆ ಹೋಯ್ತವನೆ ಅಂತ. ಹೇಳ ನಾಗನ್ನ ಹೊಡಿತೀನಿ ಸುಬ್ಬಿಯನ್ನು. ಅದನ್ನು ಹೊಡಿತೀನಿ ಸುಬ್ಬೆ, ಯಾವ ಬುತ್ತದಲ್ಲಿ ಬಚ್ಚಿಕೊಂಡ್ರು ಬಿಡಲ್ಲ. ನೋಡಿ ಈ ರೋಡಲ್ಲಿ ಅವ್ರ ಹಳೆ ಮನೆ ಇತ್ತು. ಹಳೆ ಮನೆ ರೋಡಿಗೆ ಬಂದಿದ್ದೀವಿ. ಇಲ್ಲಿಂದ ಹೆಂಗೆ ಹಿಡಿಯೋದು ಅಂತ ಗೊತ್ತಿಲ್ಲ. ಒಳ್ಳೆ ಟೈಮಿಗೆ ಬಂದು ಸಿಗಾಕೊಬಿಟ್ಟೆ. ನಮ್ಮ ಅಣ್ಣ ಮನೆ ಖಾಲಿ ಮಾಡ್ತಾರೆ. ಎಲ್ಲ ಐಟಮು ನನ್ನ ಕೈಲಿ ಐತಿಸ್ತಾರೆ. ಈಗ ಮಾಡ್ಕೊಂಡು ಬಂದೆ. ಎಲ್ಲ ವೀಡಿಯೋ ಮಾಡ್ತೀನಿ. ಹೇಳಿ ಇನ್ನೊಂದ್ಸಲ ಅಡ್ರೆಸ್ ಅವ್ರ ಮನೆದು ಹೇಳೋಣ. ಅಲ್ಲಿ ಲೆಫ್ಟ್ ಹೋಗಿ ಅಂಗಡಿಲಿ ಏನಂತ ಕೇಳಬೇಕು? ಹೊಸ ಮನೆ ಮಾಡೋರಲ್ಲ ಅವರು. ಹಾಂ ಸರಿ ಬೈ. ಅಲ್ಲಿ ತೇಜಕ್ಕನ ಮನೇಲಿ ನೋಡಿ. ಹಾಂ ಅಲ್ಲೇನಾ ಮನೆ? ಅಲ್ಲೇನಾ? ಎಲ್ಲಿ? ಹಾಂ ಅದೇ ಬಿಲ್ಡಿಂಗಾ? ಸರಿ ಇಲ್ಲ ಬರ್ತೀನಿ. ನೋಡಿ ಇವಾಗ ನಮ್ಗೊಂದು ಕ್ಲೂ ಸಿಕ್ಕೈತೆ. ಅವ್ರ ಅಪ್ಪನ ಹೆಸರು ಕುಮಾರಣ್ಣ ಅಂತೆ. ಅವ್ರ ಪಕ್ಕದ ರೋಡಲ್ಲೇ ಮನೆ ಮಾಡಿರೋದು. ನೋಡೋಣ ಅಲ್ವೇನೋ? ಹಾಂ ಕ್ಲೂ ಸಿಕ್ತು. ದೊಡ್ಡ ಕ್ಲೂ ಕೇಸ್, ದೊಡ್ಡ ಸಿಕ್ಕೈತೆ, ಮಸ್ತಾಗಿ. ಎಷ್ಟು ದೊಡ್ಡದು? ದೊಡ್ಡ ಕ್ಲೂ. ಅವ್ರ ಅಪ್ಪನ ಹೆಸರು ಕುಮಾರ, ಅವನ ಹೆಸರು ನಾಗ. ಅವ್ರ ಅಪ್ಪನ ಹೆಸರು ಕುಮಾರ ಆಗಿ ಅವನ ಹೆಸರು ನಾಗ ಅಂತ ಇದ್ರೆ ನಾಗೇಂದ್ರ ಕುಮಾರ್ ಅಂತ ಇರ್ಬೇಕಿತ್ತು. ನಾಗೇಂದ್ರ ಸ್ವಾಮಿ ಅಂತ ಯಾಕೈತೆ? ನಾಗೇಂದ್ರ ಕುಮಾರಸ್ವಾಮಿ. ನಾಗೇಂದ್ರ ಕುಮಾರಸ್ವಾಮಿ ಮಸ್ತ ಇದೆ ಹೆಸರು. ನಮ್ಮ ಅಣ್ಣನೇ ಶಾಕ್ ಆಗೋದ್ರು ನಾನೆಂತಕ್ಕಪ್ಪ ಇಲ್ಲಿಗೆ ಬಂದೆ ಅಂತ. ಇವಾಗ ಕಣ್ಣಿಡಿಯೋ ಟೈಮ್ ಸಿಕ್ಬಿಡ್ತು ಗೈಸ್. ನಾವು ಹುದ್ದದೊಳಗಡೆಯಿಂದ ಏನೇನು ನೋಡಬೇಕು. ಶಿಟ್, ಡಿಸಪಾಯಿಂಟ್ಮೆಂಟ್. ಹಾಂ ಡಿಸಪಾಯಿಂಟ್ಮೆಂಟ್. ಸಿಕ್ಕಿಲ್ಲ ಅವ್ರ ಮನೆ, ಸಿಕ್ಕಿಲ್ಲ ಗೈಸ್. ಕ್ಲೂ ಸಿಕ್ಕಿಲ್ಲ. ಇವಾಗ ಒಂದು ಪ್ಲ್ಯಾನ್ ಏನಂದರೆ, ಅವ್ರ ಮನೆ ರೋಡ್ ಗೊತ್ತಾಯಿತು, ಇದೇ ರೋಡ್ ಅಂತ. ಒಂದೊಂದು ಮನೆಗೆ ಹೋಗಿ ಬಾಗಿಲು ತಟ್ಟಿ ನಾಗ ನಿನ್ನ ಮನೆನಾ, ನಾಗ ನಿಮ್ಮ ಮನೆನಾ ಅಂತ ಹುಡುಕ್ಬೇಕು ಗೈಸ್. ಅಂತ ಕರಿ ನಾ ಬರ್ತಾನೆ. ಬಟ್ ನಾವು ಕ್ಲೀನಾಗಿ ಹುಡುಕ್ತೀವಿ ಗೈಸ್. ನಾಗ ಸಿಕ್ಬಿಟ್ಟ ಫೈನಲಿ. ಅಲ್ಲಿ ಕೂತವ್ ನೋಡಿ ನಾಗ, ಅದೇ ನಾಗ. ಫೈನಲಿ ಸಿಕ್ಬಿಟ್ಟ. ಪಕ್ಕದ ರೋಡಿಗೆ ಬಂದ್ವಿ ಇವಾಗ. ಅವನಿಗೆ ಫೋನ್ ಮಾಡು. ಅವನ್ನೇ ಫೋನ್ ಮಾಡಿ ಒಂದು ಇಂಟು ಕೇಳ್ತೀವಿ ಗೈಸ್. ಈಗ ಅವ್ರ ಮನೆ ಬಿಲ್ಡಿಂಗ್ ಯಾವ ಕಲರ್ ಕೇಳು. ದೊಡ್ಡ ಈ ಥರ ಚಾಲೆಂಜ್ ಕನ್ನಡದಲ್ಲಿ ಯಾರು ಮಾಡಿಲ್ಲ ಗೈಸ್. ಕನ್ನಡದಲ್ಲ, ಎಲ್ಲೂ ಯಾರು. ಹಲೋ ಹಲೋ, ನಿಮ್ಮದು ಮನೆ ಬಿಲ್ಡಿಂಗ್ ಯಾವುದು? ಕಲರು? ಹಲೋ, ನೀನು ಈ ಥರ ಕಲರ್ ಬ್ಲೈಂಡ್ ಗೈಸ್. ಈಚೆ ಬಂದ್ಬಿಟ್ಟು ನೋಡ್ಬಿಟ್ಟು ಹೇಳೋ ಕಲರು. ನೀನು ಈಚೆ ಬರಬೇಡ, ಬಿಲ್ಡಿಂಗ್ ಕಲರ್ ನೋಡ್ಕೋ ಸಾಕು. ಹಳದಿ? ಹಾಂ ಸರಿ. ಹಳದಿ ಅಂದರೆ ಯಾವ ಹಳದಿ ಹೇಳು? ಆಟೋಮೆಟಿಕ್ ಆ ಹಳದಿನ ಇನ್ನೊಂದು ಥರ ಹಳದಿನ? ಹಾಂ ಓಕೆ ಡನ್. ಇದು ಹಳದಿನೇ ಐತೆ ತಾನೆ? ಇದು ಹಳದಿನೇ ಐತೆ. ಮೂರು ಹಳದಿ ಬಿಲ್ಡಿಂಗ್ ಐತೆ ಕಣ ಇಲ್ಲೇ ಗೈಸ್. ಅವ್ನು ಹಳದಿ ಕಲರ್ ಅಂದ. ಇಲ್ಲಿ ಎಲ್ಲ ಬಿಲ್ಡಿಂಗು ಹಳದಿ ಕಲರೇ ಐತೆ. ಎಲ್ಲ ಬಿಲ್ಡಿಂಗು ಹಳದಿ ಕಲರು. ಹೊಡೆದೋಡ್ಸೋರು ಯಾರೋ ಗೊತ್ತಿಲ್ಲರೋ ಬಿಲ್ಡಿಂಗಲ್ಲಿ ಇಟ್ಟಿದ್ದೀವಿ ಗೈಸ್. ಚಪ್ಪಲಿ ನೋಡೋ ಗೊತ್ತಾಗುತ್ತೆ. ಬಿಲ್ಡಿಂಗ್ ಎಷ್ಟು ಫ್ಲೋರ್ ಐತೆ ಅಂತ ಕೇಳ್ಕೋಬೇಕಿತ್ತ. ಗೊತ್ತಿರ್ತಾರೆ ಬಿಲ್ಡಿಂಗು ಓದೋಡಿಸ್ತಾರೆ. ಇದೆಲ್ಲ ಕಳ್ಳ ಮಾತ್ರ ಹುಡ್ಕೋದ್ರಲ್ಲಿ ಸಖತ್ ಮಜಾ ಐತೆ ಗೈಸ್. 4ನೇ ಸಲ ಈ ರೋಡು ಗೈಸ್. ತುಂಬ ಕಷ್ಟ ಆಗ್ತಿದೆ ಗೈಸ್. ತುಂಬ ಈಸಿ ಇಲ್ಲ ಗೈಸ್ ಇದು. ಯಾರು ಟ್ರೈ ಮಾಡಬೇಡಿ ಮನೇಲಿ. ಬೇರೆ ಮನೆ ಉಟ್ಕೊಂಡು ಹೋಗಿರ ಆಮೇಲೆ ಮನೆಗಳು. ನಾವು ಯಾವುದಾವುದೋ ಬಿಲ್ಡಿಂಗ್ ಹಚ್ಬಿಟ್ಟು ಬೈಸ್ಕೊ ಬಂದಿದ್ದೀವಿ.
ನಾವು ಹುಡುಗನ ಹುಡುಕ್ತಾ ಇದ್ದೀವಿ, ನೀವು ಹುಡುಗಿನ ಹುಡ್ಕೊಂಡು ಹೋಗಿರ ಆಮೇಲೆ. 3ನೇ ಸಲ 4ನೇ ಸಲ ಫೋನ್ ಮಾಡ್ತಾ ಇರೋದು. ಓಯ್ ಕಾರ್ ನೋಡಿ ಯಾವುದು ಅಂತ ಸ್ವಲ್ಪ ಇತ್ತು. ಫಾರ್ಚುನರ್ ಕಾರು, ನಂದೇ ಕಾರು, ಇದರಲ್ಲಿ ಹುಡ್ಕ ಬಂದಿದ್ವಿ. ಮಾಡ್ದಾ? ಇದು ಹಳ್ದಿ ಬಿಲ್ಡಿಂಗ್ ಕಣೋ. ಇವಾಗ ಇದೇ ಬಿಲ್ಡಿಂಗ್ ಆಗಿರಬೇಕು, ಮಸ್ತು. ಇವಾಗ ಅವನಿಗೆ ಇನ್ನೊಂದು ಕ್ಲೂ ಕೇಳ್ತೀವಿ. ಅಕ್ಕಪಕ್ಕ ಮನೆ, ನಿಮ್ಮ ಮನೆ ಯಾವ ಒಂದು ಲ್ಯಾಂಡ್ ಮಾರ್ಕು. ಡೆಡ್ ಎಂಡ್ ಹಾಕಿರೋಣ ಇದು. ನೆಟ್ ಆಫ್ ಮಾಡ್ಕೊಂಬಿಟ್ಟು ದೇವರು ಕಿತ್ಕೊಂಡ್ಬರ್ತಿದೆ ಫುಲ್ಲು ನೋಡಿ. ಫುಲ್ ಸೆಕೆ ರೋಡಲ್ಲಿ ಹೆಂಗಲಿತಾ ಇದ್ದೀವಿ ಅಂದರೆ ನೇಮ್ ನೋಡಿ ನಾಗಾವ್. ಹಲೋ ಹಲೋ ಹಲೋ, ನಿಮ್ಮ ಮನೆ ಡೆಡ್ ಎಂಡ್ ಐತೆನಾ? ನಿಮ್ಮ ಮನೆ ಅಡ್ರೆಸ್ತೇನಾ ಏನು? ನಿಮ್ಮ ಮನೆ ಅಡ್ರೆಸ್ ಎಲ್ಲ ಐತೆನಾ? ಅಡ್ಡ ರಸ್ತೆ. ಏರಾ ಓಯ್, ನಿಮ್ಮ ಮನೆದು ಲ್ಯಾಂಡ್ ಮಾರ್ಕ್ ಹೇಳೋ ಯಾವುದಾದ್ರು. ಅಕ್ಕ ಹಾಂ, ಅದೇ ವಿಶ್ವಭಾರತಿ ಸ್ಕೂಲ್ ಟ್ಯೂಷನ್ ಗೊತ್ತಿಲ್ಲ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಹಾಂ ಗೊತ್ತು, ಗೊತ್ತು. ಅಲ್ಲೇ ನಮ್ಮನ ಅಲ್ಲಿ ಅದೇ ಬಿಲ್ಡಿಂಗಾ? ಪಕ್ಕದ ಬಿಲ್ಡಿಂಗು, ಬ್ಲ್ಯಾಕ್ ಕಲರು ಗೇಟು. ಹಾಂ, ಇಲ್ಲ ಸಿಮೆಂಟ್ ಕಲರು. ಜೈ ಹಾಂ ಜೈ. ವಿಶ್ವಭಾರತಿ ಟ್ಯೂಷನ್ ಯಾವುದು? ವಿಶ್ವಭಾರತಿ ಟ್ಯೂಷನ್ ಸುತ್ತಮುತ್ತ ಮಾಡ್ತಾರೆ, ಯಾರಲ್ಲಿ ಕಳಿಸೋದು. ಈಗ ಇದು ಹೊಸ ಬಿಲ್ಡಿಂಗ್ ಇದೆ, ಅಲ್ಲೂ ಮಾಡ್ತಾರೆ. ಈ ಓಲ್ಡ್ ಬಿಲ್ಡಿಂಗ್ ಇನ್ನೂ ಮಾಡ್ತಾರೆ. ಬೇರೆ ಬಿಲ್ಡಿಂಗ್ ಇದಲ್ಲದೆ ಎಕ್ಸ್ಟ್ರಾ ಅಲ್ಲಿರೋ ಟೀಚರ್ಸ್ ಅವ್ರ ಮನೆ ಹತ್ರ ಮಾಡ್ತಾರೆ. ಅಲ್ಲ, ಇಲ್ಲಿ ಟ್ಯೂಷನ್ ಇದೆಯಲ್ಲ, ಟ್ಯೂಷನ್ ಮಾಡ್ತಾರೆ. ಇನ್ನೂ ಸ್ಕೂಲ್ ಅವರ್ ಮುಗಿದ್ಮೇಲೆ. ಓಕೆ. ಈ ರೋಡ್ ಇರ್ಬೇಕು ಕಣೋ. ಅಲ್ಲಿ ಅಷ್ಟೇ ಸ್ಕೂಲ್ ಅವರ್ ಮುಗಿದ್ಮೇಲೆ ಮಾಡ್ತಾರೆ. ಇದೆ ಕಣೋ, ಇಲ್ಲೇ ಕಣೋ. ಮನೇಲಿ ಮಾಡ್ತಾರೆ. ಹಾಂ, ಇವಾಗ ನಾವು ದೊಡ್ಡ ಸುಲಿಲಿ ಸಿಗಾಕೊಂಡ್ಬಿಟ್ಟಿದ್ದೀವಿ ಗಾಯ್ಸ್. ಎಲ್ಲ ವಿಶ್ವಭಾರತಿ ಟ್ಯೂಷನ್ ಅಕ್ಕಪಕ್ಕ ನಮ್ಮ ಮನೆಯಿಂದ. ಇಲ್ಲಿ ನೋಡಿದ್ರೆ ಸುತ್ತಮುತ್ತ ಬರೀ ವಿಶ್ವಭಾರತಿ ಟ್ಯೂಷನ್ನೇ ಐತೆ. 4-5 ಐತೆ, ಅದರಲ್ಲಿ ಯಾವುದು ಅಂತ ಕಂಡಿದ್ದೀವಿ. ಅಲ್ಲಿ ಸಿಮೆಂಟ್ ಕಲರ್ ಗೇಟು, ಹಳ್ದಿ ಬಿಲ್ಡಿಂಗು. ಇಲ್ಲಿ ಯಾವುದು ಹಳ್ದಿ ಕಲರ್ ಬಿಲ್ಡಿಂಗು, ಸಿಮೆಂಟ್ ಕಲರ್ ಗೇಟ್ ಬಿಲ್ಡಿಂಗ್ ಹತ್ರ ಬಂದಿದ್ದೀವಿ. ಇಲ್ಲಿ ಅದೇನಾ ಅಂತ ಕನ್ಫರ್ಮ್. ಹಲೋ, ಹೊಸ ಬಿಲ್ಡಿಂಗಾ ನಿಮ್ಮದು ಮನೆ? ಹೊಸ ಬಿಲ್ಡಿಂಗು, ಗಾರ್ಮೆಂಟ್ಸ್ ಏನಾದ್ರು ಐತೆ ಕೆಳಗಡೆ? ಹಾಂ, ಸಿಗದೆ ಬಿಡ ನೀನು. ಬಾರ ಈಚೆಗೆ ಬರೋ. ಬಾತ್ರೂಮಲ್ಲಿ ಇದೆಯಾ? ಶಾಕ್ ಆಯ್ತಾ? ಆಗಿರ್ಲೇಬೇಕು. ಬಾತ್ರೂಮಲ್ಲಿ ಫೋನ್ ಎತ್ಕೊಂಡು ಏನೋ ಮಾಡ್ತಿದ್ಯಾ? ರೀಲ್ಸ್ ಹೊಡ್ಕೊಂಡು. ಈ ಹೊಸ ಬಿಲ್ಡಿಂಗ್ ಇದಲ್ಲ ಕಣೋ, ಅದು ಹೊಸ ಬಿಲ್ಡಿಂಗು. ಅದು ಸಿಮೆಂಟ್ ಕಲರ್ ಗೇಟು, ಇದು ಸಿಮೆಂಟ್ ಕಲರ್ ಗೇಟು. ಫೈನಲಿ ಗೈಸ್ ಫೈಂಡ್ ಔಟ್ ಮಾಡಿದ್ದೀವಿ ಮನೇನ. ಬಟ್ 2 ಮನೆನೂ ಒಂದೇ ಥರ ಐತೆ. ಗೊತ್ತಾಯ್ತು. ಗಾರ್ಮೆಂಟ್ಸ್ ಇತ್ತಲ್ಲ ಕೆಳಗಡೆ, ಅದೇ ಬಿಲ್ಡಿಂಗಾ? ಟ್ವಿಸ್ಟ್ ಮೇಲೆ ಟ್ವಿಸ್ಟು. ಹ್ಞೂ, ಅಡ್ರೋಡೆ. ಇದೇ ಹೊಸ ಬಿಲ್ಡಿಂಗು. ಕ್ಯಾಂಟೀನಿಂದ ಸ್ಟ್ರೈಟಾ ಗಾಯ್ಸ್? ನಾವು ಬಂದಿರೋದೇ ಬೇರೆ ಏರಿಯಾ ಗಾಯ್ಸ್, ಬೇರೆ ಏರಿಯಾಗೆ ಬಂದ್ಬಿಟ್ಟಿದ್ದೀವಿ. ಇವಾಗ ತಿರ್ಗಾ 2 ಕಿಲೋಮೀಟರ್ ನಡಿಬೇಕು. ಹೌದಾ? ಹ್ಞೂ, ಇಂದಿರಾ ಕ್ಯಾಂಟೀನ್ ಇರೋದು ವಿನಾಯಕ ಲೆವೆಟ್ಟು. ನಾವು ಬಂದಿರೋದು ಇಲ್ಲ. ಆಯ್ತಣ್ಣ. ಹಾಯ್ ನೋಡಿ, ಇವಾಗ ಫುಲ್ಲು ಕಾಂಪಿಟೇಷನ್, ಟಫ್ ಕಾಂಪಿಟೇಷನ್ ಆಗ್ಬಿಟ್ಟಿದೆ. ಬೇರೆ ಏರಿಯಾಗೆ ಬಂದ್ಬಿಟ್ಟಿದ್ದೀವಿ ಗೈಸ್. ಯಪ್ಪ ಕಷ್ಟ ಆಯ್ತೈತೆ. ಬೇರೆ ಸುರಿಸಿ ವ್ಲಾಗ್ ಮಾಡ್ತಾ ಇದ್ದೀನಿ, ಅದಕ್ಕೆ ಒಂದು ಲೈಕ್ ಕೊಡಿ. ಇವೆಲ್ಲ ಮಾಡಬೇಕು. ನಡೆದು ಸುಸ್ತಾಗೋಯ್ತು. ಮಸಾಲೆ ದೋಸೆ ಇದ್ದಿದ್ದು ಮಸಾಲೆ ಎಲ್ಲ ಖಾಲಿ ಆಗೋಯ್ತು ಸ್ಕೂಲ್ ಯಾವ್ದು ಹೇಳು? ಹೊಟ್ಟೆಲಿ. ಹಾಂ, ಸ್ಕೂಲ್ ಯಾವ್ದು? ವಿಶ್ವಭಾರತಿ. ಇದೇ ವಿಶ್ವಭಾರತಿ ಸ್ಕೂಲು. ಹೋಯ್ತಾ ಹಿಂಗೆ ಹೋದ್ವಿ, ಹಿಂಗೆ ಬರ್ತಾಯಿದ್ದೀವಿ. ನಾವು ಹೋಗಿದ್ದು ಏರಿಯಾನೇ ರಾಂಗು. ನಮಗೆ ಯಾರ್ಯಾರು ಅಡ್ರೆಸ್ ಹೇಳಿದ್ರು, ನಮ್ಮ ಅಣ್ಣನಿಂದ ಹಿಡಿದು ಯಾರ್ಯಾರು ಅಡ್ರೆಸ್ ಹೇಳಿದ್ರು ಎಲ್ಲ ತಪ್ಪು. ಅದೇನಾ
ನಾವು ಬಂದು ಕರೆಕ್ಟಾಗಿ 48 ನಿಮಿಷ ಆಯಿತು. 48 ನಿಮಿಷದಿಂದ ಹುಡುಕ್ತಾ ಇದ್ದೀವಿ ಗೈಸ್ ನಾವು. 2 ಐಸ್ ಕ್ರೀಮ್ ತೊಗೊಂಡಿದ್ದೀವಿ, ಬಟರ್ ಸ್ಕಾಚ್ ಆ್ಯಂಡ್ ವೆನಿಲಾ. ಇವಾಗ ಐಸ್ ಕ್ರೀಮ್ ತಿನ್ಕೊಂಡು ಕೂಲ್ ಆಗೋಯ್ತೀವಿ. 48 ನಿಮಿಷ ಬರೀ ಓಡಾಡಿದೆ ಆಯಿತು. ಓಡಾಡಿದಲ್ಲ, ಹುಡುಕಿದ್ದೀವಿ ಗೈಸ್ ಚೆನ್ನಾಗಿ ಮನೇನ. ಆದ್ರೆ 50% ಪರವಾಗಿಲ್ಲ, ಇವಾಗ 50%ಗೆ ಬಂದಿದ್ದೀವಿ. 50% ಎಫರ್ಟ್ ಹಾಕ್ಬೇಕಷ್ಟೇ. ಆಲ್ಮೋಸ್ಟು ನಮಗೇನು ಮಿಸ್ಟೇಕ್ ಆಯಿತು ಅಂದರೆ, ನಮ್ಗೆ ಯಾರ್ಯಾರು ಅಡ್ರೆಸ್ ಹೇಳಿದ್ರು ಅವರೆಲ್ಲ ತಪ್ಪು ಅಡ್ರೆಸ್ ಹೇಳೋರೆ. ಅದೊಂದು ನಮ್ಮ ವೀಡಿಯೋನ ತುಂಬ ಎಕ್ಸೈಟ್ಮೆಂಟ್ ಮಾಡೋಕೆ ಅವರು ಹಂಗೆ ಹೇಳಿರ್ಬೋದು ಅಂತ ನನಗನ್ಸುತ್ತೆ ಗೈಸ್. ಇಲ್ಲ ಅಂದರೆ ಅವನೇ ಏನೋ ತಪ್ಪು ಇದೆ ಹೇಳಿರ್ಬೋದು ನಮ್ಮ ದಾರಿ ತಪ್ಸೋಕ್ಕೆ. ಆದರೂ ನಾವು ಬಿಡಲ್ಲ, ಮನೆ ಹುಡುಕ್ತೀವಿ. ಬಾತ್ರೂಮಲ್ಲಿ ಕುತ್ಕೊಂಡು ಏನೇನು ಹೇಳೋಣ ಅಡ್ರೆಸ್ಸು ಗೊತ್ತಿಲ್ಲ. ಅವ್ನು ಬಾತ್ರೂಮಲ್ಲ, ಎಲ್ಲೇ ಇದ್ರೂ ಬಿಡಲ್ಲ, ಹುಡುಕ್ತೀವಿ ಗೈಸ್. ಆಗ ಇಲ್ಲೇ ಬಚ್ಚಿಕೊಂಡಿರೋ ಇದ್ದೀನಿ. ಸಿಮೆಂಟ್ ಎಲ್ಲ ಮನೆ ಗೇಟ್ಗಳು ಸಿಮೆಂಟ್ ಥರನೇ ಕಾಣ್ತಿದ್ದು ನನಗೆ. ಇವಾಗ ಇಲ್ಲಿ ಒಬ್ರನ್ನ ಕೇಳಿದ್ವಿ ವಿಶ್ವಭಾರತಿ ಟ್ಯೂಷನ್ ಯಾವ ಕಡೆ ಅಂತ. ಆ ಕಡೆ ಅಂದರು. ತಿರ್ಗಾ ನಾವು ಬಂದಲ್ಲ ಅದೇ ಏರಿಯಾಗೆ ಹೋಗ್ತಾ ಇದ್ದೀವಿ. ಅದೇ ಪಕ್ಕದ ಏರಿಯಾಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇವಾಗ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ ಗೈಸ್. ಪಾರ್ಕಲ್ಲಿ ಬಂದ್ಬಿಟ್ಟು ಬಂದು ಇವಾಗ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಆಮೇಲೆ ಇಲ್ಲಿಂದ ಕಂಟಿನ್ಯೂ ಮಾಡ್ತೀವಿ ನಮ್ಮದು ಚಾಲೆಂಜ್ನ, ಟಾಸ್ಕ್ನ. ಇವಾಗ ಪಾರ್ಕಿಗೆ ಬಂದು ರೆಸ್ಟ್ ಮಾಡ್ತಾಯಿದ್ದೀವಿ ಗೈಸ್. ಪಾರ್ಕಲ್ಲಿ ಯಾರೂ ಇಲ್ಲ, ನಾವೇ. 1 ಅವರ್ ಆಯ್ತು ಇವಾಗ ಕರೆಕ್ಟಾಗಿ. 12 ಗಂಟೆಗೆ ಬಂದ್ವಿ, ಇವಾಗ 1 ಗಂಟೆ ಆಗೈತಿ. ಯಪ್ಪ ಸುಸ್ತಾಗ್ತಿದ್ದೀವಿ. ಈ ಥರ ಯಾರು ಚಾಲೆಂಜ್ ತೊಗೋಬೇಡಿ ಗೈಸ್, ಇದು ತುಂಬ ಕಷ್ಟದ ಚಾಲೆಂಜ್. ಯಾರು ಮಾಡೋಕ್ಕಾಗಲ್ಲ ಇಂಥ ಚಾಲೆಂಜ್ನ. 10 ನಿಮಿಷ ರೆಸ್ಟ್ ಮಾಡಿದ್ವಿ ನಾವು ಇವಾಗ ಪಾರ್ಕಲ್ಲಿ. ಇವಾಗ ಹೋಗ್ತಾ ಇದ್ದೀವಿ ಈಗ ಅವ್ರ ಮನೆ ಹುಡಿಕೊಂಡು. ನಾವು ಹೋಯ್ತಾನು ಇದೇ ರೋಡಲ್ಲಿ ಹೋದೋ, ಇದೇ ರೋಡಲ್ಲಿ ಹಿಂಗೆ ಬಂದೋ, ಇವಾಗ ಹಿಂಗೆ ಹೋಗ್ತಾ ಇದ್ದೀವಿ ಇದೇ ರೋಡಲ್ಲಿ ಗೈಸ್. ಬಂದ್ಬಿಟ್ವಿ ಗೈಸ್, ಆಲ್ಮೋಸ್ಟ್ ಅಲ್ಲ ಬಂದೇ ಬಿಟ್ವಿ. ಒಂದು 2 ನಿಮಿಷದಲ್ಲಿ ಅವ್ರ ಮನೆ ರೀಚ್ ಆಯ್ತೀವಿ ಅಂತ ಕಾನ್ಫಿಡೆನ್ಸ್ ಇದೆ ನನಗೆ. ಗ್ರೇ ಕಲರ್ ಗೇಟ್ ಇಲ್ಲ ಐತೆ, ಬಟ್ ಇದು ಯೆಲ್ಲೋ ಕಲರ್ ಬಿಲ್ಡಿಂಗ್ ಅಲ್ವಲ್ಲ. ಇಲ್ಲೊಂದು ಗಾರ್ಮೆಂಟ್ಸ್ ಐತೆ, ಈ ಗಾರ್ಮೆಂಟ್ಸ್ ಅಂದಿರ್ಬೋದು ಅವನು ಮೇ ಬಿ. ಇಲ್ಲ, ಒಂದು ಕೆಲಸ ಮಾಡು, ಅವನಿಗೆ ಫೋನ್ ಮಾಡು, ನಿಮ್ಮ ಮನೆ ಗೊತ್ತಾಗೋಯ್ತು ಈಚೆ ಬಂತ ಅಂದ್ಬಿಡು. ಅವಾಗ ಈಚೆ ಬರ್ತಾನೆ, ಕಣ್ಣಿಟ್ಬಿಡೋಣ. ಹಿಂಗೆ ಪ್ಲ್ಯಾನು. ಮನೆ ಈಚೆ ಬಂದ್ವಿ, ಈ ಕೆಳಗಡೆ ಇದ್ದೀವಿ. ಕೆಳಗಡೆ ಇದೆಯಾ? ನೀನು ಈಚೆ ಬರೋ. ಎಷ್ಟನೇ ಫ್ಲೋರ್ ಅಂತ ಗೊತ್ತಿಲ್ಲ. ಎಷ್ಟನೇ ಫ್ಲೋರ್ ಅಂದ್ರೆ ಕೊನೆ ಫ್ಲೋರ್. ಕೊನೆ ಫ್ಲೋರಾ? ಹ್ಞೂ ಗೊತ್ತಾಯ್ತು ಬಿಡು. ಅಲ್ಲೇ ಅಣ್ಣ ನಮಸ್ಕಾರ. ನೋಡಿ ಗೈಸ್, ಅದೇ ಮನೆ. ಅದು ಯೆಲ್ಲೋ ಕಲರ್ ಅಂತೆ, ಅದು ಹಳದಿ ಕಲರ್ ಅಂತೆ ಬಿಲ್ಡಿಂಗು. ಅವ್ನ ಕಣ್ಣಿಗೆ ನಂದು ಬ್ಯಾಟಿಕ್ಕ. ನೋಡಿ ಗೈಸ್, ಇದು ಯೆಲ್ಲೋ ಕಲರ್ ಬಿಲ್ಡಿಂಗ್ ಅಂತ ಹೇಳಿ ಫೈನಲಿ ನಾವು ಕಂಡುಹಿಡ್ಬಿಟ್ಟಿದ್ದೀವಿ ಮನೇನ. ನೋಡಿ ಗೈಸ್, ಕರೆಕ್ಟಾಗಿ ನೋಡಿ ಇದೇ ಒಂದು ಚಪ್ಪಲಿ. ಇವಾಗ ಅವ್ರ ಮನೆ ಗೊತ್ತಾಗೈತೆ ನಮಗೆ, ನಾವು ಬಂದುಬಿಟ್ವಿ. ಇಲ್ಲಿ 2 ಮನೆ ಐತೆ ಫೈನಲಿ. ಇಲ್ಲಿ 2 ಮನೆ ಐತೆ, ಯಾವ್ದು ಅಂತ. ಇಲ್ಲಿ 2 ಮನೆ ಐತೆ, ನನಗನ್ಸೋದು ಇದೇ ಮನೆ ಗೈಸ್, ಫಸ್ಟ್ ಮನೆ. ನಮಸ್ಕಾರ ಬಾಸ್. ಸಾಧಿಸ್ಬಿಟ್ವಿ. ನೋಡ್ರಿ, ನಾವಷ್ಟು ದೂರದಿಂದ ಫುಲ್ ಬೇವತ್ತೋಗಿ ಬಂದ್ರು ನನ್ನ ಮಗ ಇವನು ಗೇಮ್ ಆಡ್ತವನೆ ಅಷ್ಟು. ನೋಡಿ ಗೈಸ್, ಫೈನಲಿ ಎಷ್ಟು ಕಿಲೋಮೀಟರ್ ನಡೆದಿದ್ದೀವೋ ನಾವು ಹಾಕೊಂಡಿಲ್ಲ. ನಾವು ಹಾಕೊಬೇಕಾಗಿತ್ತು ಅದು ಫೋನಲ್ಲಿ ಸೆಟ್ಟಿಂಗ್ಸು. ವೇಟ್ ಮಾಡೋ. ಆಲ್ಮೋಸ್ಟ್ ಒಂದು 10 ಕಿಲೋಮೀಟರ್ ನಡೆದಿದ್ದೀವಿ ಅಲ್ವೇಡ? 10 ಕಿಲೋಮೀಟರ್ ನಡೆದಿದ್ದೀವಿ ಗೈಸ್. ಅಲ್ಲೋಗಿ ಅಲ್ಲಿಂದ ಒಂದು ಇಂಟ್ ಇಟ್ಕೊಂಡು ವಿಶ್ವಭಾರತಿ ಟ್ಯೂಷನ್ ಅಂತಂದ್ರೆ ವಿಶ್ವಭಾರತಿ ಸ್ಕೂಲ್ ಹೋಗೋಣಲ್ಲ. ಯಪ್ಪ, ಈ ಥರ ಚಾಲೆಂಜ್ ನೀವು ಯಾರು ಮಾಡಬೇಡಿ ಗೈಸ್, ತುಂಬ ಕಷ್ಟ ಐತೆ. ತಿಂಡಿ ಅವಳು. ಯಪ್ಪ, ಹೆಂಗಿತ್ತು ಎಕ್ಸ್ಪೀರಿಯನ್ಸು? ಬಾರಿ. ನೆಕ್ಸ್ಟ್ ಇವಾಗ ಬೇರೆಯವ್ರ ಮನೆಗೆ ಹೋಗ್ತೀವಿ ಗೈಸ್. ಹಾಕೊಂಡು ಹೋಗೋಣ. ಯಾರ ಮನೆಗೆ ನೆಕ್ಸ್ಟ್ ಹೇಳೋ?
ಹೆಂಗ್ ಹುಡುಕಿದೀವಿ ಅಂದ್ರೆ ರಜತ್ ಅವ್ರ ಮನೆಗೆ ಹೋಗೋಣ ಗೈಸ್ ನೆಕ್ಸ್ಟ್ ರಾಮನಗರ. ರಾಮನಗರ ಲಿಟ್ರಲಿ ಒಂದು ಈ ಫುಲ್ ಏರಿಯಾನೇ ಸುತ್ತಾಡ್ಬಿಟ್ಟಿದೀವಿ ಗೈಸ್. 3 ಏರಿಯಾ, ಮೆಟ್ರೋ ಲೇಔಟು, ವಿನಾಯಕ ಲೇಔಟು, ಮತ್ತೆ ಇದು ಅದೇ ಹೆಸರು ಗೊತ್ತಿಲ್ಲ, ತಿಗಳೂರು ಪಾಂಡಗ, ಅಷ್ಟು ಹುಡುಕಿದೀವಿ ಇವ್ರ ಮನೆಗೆ. ನೋಡಿ ಒಂದು ಬಿಸ್ಕೆಟ್ ತಿನ್ನೋಕ್ಕೋಸ್ಕರ ನಾವು ಅಷ್ಟು ದೂರದಿಂದ ಹುಡುಕೊಂಡು ಬಂದಿದೀವಿ ಮನೇನ. ಅವ್ನು ಕರ್ದಿಲ್ಲ ಅಂದ್ರೂ ಬಂದಿದೀವಿ. ಆದ್ರೂ ನೋಡಿ ಗೇಮ್ ಆಡ್ತಾವನೆ. ಬನ್ನಿ ಗೈಸ್, ಎಲ್ಲ ಫ್ರೀ ಫೈರ್ ಆಡೋದ ಬನ್ನಿ. ನೋಡ್ರಿ ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಇವನ್ಗಾರ ಇಲ್ಲಿ ರೋಡ್ ಗೊತ್ತು, ನಂಗಂತೂ ಗೊತ್ತೇ ಇಲ್ಲ ಅಲ್ಲಿ. ಇವನ್ಗಾರು ಸುತ್ತಮುತ್ತ ಗೊತ್ತು. ಇಲ್ಲಿ ರಾಮನಗರ್ಗೆ ಹೋಗ್ಬಿಟ್ರೆ ಅಷ್ಟೇ, ನಾವು ನೆಡ್ಕೊಂಡು ಮೈಸೂರು ಗಂಟೆ ಹೊಂಟೈತೀವಿ ಬೇಕಾರೆ. ನಾನು ಬೈಕ್ಲೇನ ಗೊತ್ತಾ ಇದೆ ಅನ್ಕಡಿ. ಬೈಕಲ್ಲೇ ಬಂದು ನಮ್ಮ ಅಕ್ಕನ ಮನೆ ಹತ್ರ ಬೈಕ್ ನಿಲ್ಸ್ಬಿಟ್ಟು ನಡ್ಕೊಂಬಂದು. ನೋಡಿ ಗಾಯ್ಸ್ ಇಷ್ಟು ಕಷ್ಟಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸಾಧನೆ ಮಾಡಿದೀವಿ. ಒಂದು ಮನೆ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತಾ. ಅಯ್ಯಪ್ಪ. ನೋಡಿ ಕಾಲೇಜ್ ಅವ್ರಿಗೆಲ್ಲ ನಾನು ಹೇಳೋದು ಒಂದೇ, ರಜಾ ಕೊಡಬೇಡ್ರಿ. ಕಾಲೇಜು ರಜಾ ಕೊಟ್ಟರೆ ಇಂಥವ್ರು ಬರೀ ಗೇಮ್ ಆಡ್ಕೊಂಡು ಕೂತಿರ್ತಾರೆ ಬೆಳಗ್ಗೆಯಿಂದ ರಾತ್ರಿ ತನಕ. ಏನಂತೀಯೋ? ನಿಮ್ ಥರ ಬ್ಲಾಗ್ ಮಾಡಕ್ ನಮಗೆ ಬರಲ್ಲ, ಇದೇ ನಮ್ಮ ಕೆಲಸ. ನಮಗೂ ಬ್ಲಾಗ್ ಮಾಡಂಗಿದ್ದೀರ ನಾವು ಮಾಡ್ತಿದ್ವು. ಏನು ಒಂದು ಫೋನ್ ಐತೆ, ಕ್ಯಾಮ್ರಾ ಐತೆ, ವಿಡಿಯೋ ರೆಕಾರ್ಡ್ ಮಾಡು, ವ್ಲಾಗ್ ಮಾಡು, ಅಷ್ಟೇ ವ್ಲಾಗ್ ಮಾಡೋದು. ನಂದು ವಿಡಿಯೋ ಇದು ನೋಡ್ಬೇಕು, ಕ್ವಾಲಿಟಿ ನೋಡ್ಬಿಟ್ರೆ ವಿಡಿಯೋ ಕ್ವಾಲಿಟಿ ಮೇಂಟರ್ ಆಗಲ್ಲ ಗೈಸ್. ನಂದು ಪರವಾಗಿಲ್ಲ. ಆಮೇಲೆ ಗಾಯ್ಸ್ ನೀವು ಕಮೆಂಟ್ ಮಾಡಬೇಕು, ವಿಡಿಯೋ ಕ್ವಾಲಿಟಿ ಇಷ್ಟನಾ ಇಲ್ಲ ಕಂಟೆಂಟ್ ಬೇಕಾ ನಿಮ್ಗೆ ಅಂತ. ಕಂಟೆಂಟ್ ಬೇಕು ಅಂದ್ರೆ ನೀನೇನು ಸ್ಟಾರ್ಟ್ ಮಾಡ್ಬಿಡ್ತೀಯಾ? ಮಾಡಲ್ಲ, ಫೋನ್ ತಗೊಂಡ್ಮೇಲೆ ಮಾಡ್ತೀವಿ. ಆ ಥರ ಕಾಯ್ಕೊಂಡು ಕುತ್ಕೊಳ್ಳಂಗಿಲ್ಲಪ್ಪ. ನಾನು ಐಫೋನ್ ತಗೋಬೇಕು ಅಂತ ಇದ್ದೀನಿ ಗೈಸ್. ಆದರೆ ಯೂಟ್ಯೂಬಿಂದ ದುಡ್ದಿರೋ ದುಡ್ಡಲ್ಲೇ ತಗೋಬೇಕು ಅಂತ ನಾನು ಪಡ್ತಾ ಇದ್ದೀನಿ. ಸರಿ ಗೈಸ್, ಇವಾಗ ಹೋಯ್ತಾ ಇದೀವಿ. ಬ್ಯಾಟ್ ಇಸ್ಕೊಳ್ಳೋ, ಬ್ಯಾಟ್ ಇಂಪಾರ್ಟೆಂಟು. ಏಕ ಬ್ಯಾಟ್ ಏನಕ್ಕೆ? ನನ್ನ ಬ್ಯಾಟ್ ಕೊಡ್ಲಾ? ನಮ್ಮ ಪಾಪ ಆಟ ಆಡೋದು ಬ್ಯಾಟಲ್ಲಿ. ಸೊ ನೋಡಿ ಗೈಸ್, ಅವ್ನಿಗೊಂದು ಬಿಸ್ಕೆಟ್ ಕೊಟ್ಟಿದ್ದೀವಿ ನಾವು. ಇಲ್ಲಿಗೆ ಬಂದ್ಬಿಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀವಿ ಗೈಸ್. ಫೈನಲಿ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ದೀವಿ ನಾವು. ನೆಕ್ಸ್ಟ್ ಏನು ಚಾಲೆಂಜ್ ಮಾಡ್ತೀವಿ ಅಂತ ನೋಡೋಣ. ಮನೆಗೆ ಹೆಂಗೋ ಐತೆ ಚಿನ್ನ, ಗಾಡಿ ಐತೆ ಚಿನ್ನ. ಪಾಸ್ ಬೇಡ ಚಿನ್ನ, ಅದರಲ್ಲಿ ಎಕ್ಸ್ಪರ್ಟ್. ಬಾಯ್. ಇವಾಗ ನೋಡಿ ಚಿಲ್ಕ ಹಾಕೊಂಡು ಮನೆ ಒಳಗಡೆ ಒಬ್ಬನೇ. ಬಾಯ್ ಬಾಯ್. ಗೇಮ್ ಆಡೋದು ಸರಿ ಬಾಯ್. ಸರಿ ಬಾಯ್ ಬಾಯ್. ಹಾಂ ನೋಡಿ, ಫೈನಲಿ ನಮ್ದು ಚಾಲೆಂಜ್ ಕಂಪ್ಲೀಟ್ ಗೈಸ್, ಸಕ್ಸಸ್ಫುಲಿ. ನೆಕ್ಸ್ಟ್ ಚಾಲೆಂಜ್ ನೀನು. ಓಯ್ ಬ್ಯಾಟ್ ಎಲ್ಲೋ? ಗೊತ್ತಿಲ್ಲ. ಬ್ಯಾಟ್ ಕೊಡಪ್ಪ ರಾಜು, ಪಾಪ ಹೊತ್ಕೊಂಡ್ಬಿಡ್ತೀನಿ ಅಂದ್ರೆ. ಎಲ್ಲಿಂದ ನಿಮಗೆ ಕೊಟ್ಟನಲ್ಲ, ಹೊರಗಡೆ ಐತಿ ನೋಡು. ನೋಡಿ ಗೈಸ್, ಇಲ್ಲಿಂದ ಈಗ ಹೋದ್ರೆ ಬದುಕ್ತೀವಿ ಪಕ್ಕ. ಕಾಲ್ ಕೈ ಮುರಿದೋಗುತ್ತೆ ಅಷ್ಟೇ. ಕಾಲು ಕೈ ಮುರಿದೋಗುತ್ತೆ. ಆಮೇಲೆ ಬ್ಲಾಗ್ ಮಾಡೋಕ್ಕೆ ಕೈ ಇರಲ್ಲ. ಮಗ ಎಷ್ಟು ಹೋಗೈತೆ ಬ್ಯಾಕ್ಲಾಗು? ಎರಡು ಹೋಗಿದ್ರೆ ಕಮ್ ಬ್ಯಾಕ್ ಮಾಡು ಆಯ್ತಾ? ನಂದು 3 ಹೋಗೈತೆ. ಕಮೆಂಟ್ ಮಾಡ್ಬೇಕು ಗಾಯ್ಸ್. ಒಂದು 3 ಅವನದೇನು ಬಿಡ್ರಿ, ಅವರು ಟಾಪ್. ಸರಿ, ಸಬ್ಸ್ಕ್ರೈಬ್ ಮಾಡಿ ಅಂದ್ಬಿಡು. ಓಕೆ ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ, ವೆಂಕಿನ ಬೆಳೆಸಿ, ಜೊತೆಗೆ ನಮ್ಮನ್ನು ಬೆಳೆಸಿ. ಓಕೆ ಬಾಯ್ ಬಾಯ್, ಟಾಟಾ, ಸಿ ಯು. ಅವನೇ ಬ್ಲಾಗ್ ಮಾಡ್ತಾನೆ. ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ಗಾಡಿ ಎತ್ಕೊಂಡು ಹೋಗೋದ ಡೈರೆಕ್ಟ್ ನಮ್ಮ ಮನೆಗೆ. ನಮ್ಮ ಗಾಡಿ ಇವಾಗ ಎತ್ತುತ್ತಾ ಇದ್ದಾರೆ ರೋಹಿತ್. ಫೈನಲಿ ಬ್ಯಾಕ್ ಟು ಹೋಮ್. ಚಾಲೆಂಜ್ ಕಂಪ್ಲೀಟ್ ಮಾಡಿ ಬರೋದ್ರಲ್ಲಿ ಒಂಥರ ಖುಷಿ ಇದೆ ಗೈಸ್. ಇವತ್ತು ಗೊತ್ತಾಯಿತು ನಾವು ತೊಗೊಂಡಿದ್ದೀವಿ ಚಾಲೆಂಜ್ನ ಎಷ್ಟು ಎಫರ್ಟ್ಸ್ ಹಾಕಿ ಕಂಪ್ಲೀಟ್ ಮಾಡಿದ್ದೀವಿ ಗೊತ್ತಾ. ಯಾವುದೇ ಆಫ್ ಕ್ಯಾಮ್ರಾ ಯಾವುದೇ ಗಿಮಿಕ್ ಮಾಡಿಲ್ಲ ನಾವು. ಫುಲ್ ರಿಯಾಲಿಟಿ, ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಹುಡುಕಿದ್ದೀವಿ ಮನೇನ.